ಆಲೂರಿನ ಬಿ ರಾಚಯ್ಯ ಸ್ಮಾರಕದಿಂದ ಬೆಂಗಳೂರಿನ ಅಂಬೇಡ್ಕರ್ ಪುತ್ಥಳಿವರೆಗೆ ಭೀಮರಥ ಸೈಕಲ್ ಜಾಥಾಕ್ಕೆ ಚಾಲನೆ. ಸಂವಿಧಾನ ಸಂಪೂರ್ಣ ಜಾರಿಯಿಂದ ಸಮಾಜ ನಿರ್ಮಾಣ. ಎಆರ್ ಕೃಷ್ಣಮೂರ್ತಿ. ಚಾಮರಾಜನಗರ ತಾಲೂಕಿನ ಆಲೂರಿನ ಬಿ ರಾಚಯ್ಯ ಚಿರಶಾಂತಿ ಧಾಮದಿಂದ ಬೆಂಗಳೂರಿನ ವಿಧಾನಸೌಧದ ಮುಂಭಾಗದಲ್ಲಿರುವ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಪ್ರತಿಮೆಯವರೆಗೆ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದ ಜೈ ಸಂವಿಧಾನ ಜಾಗೃತಿ ಅಭಿಯಾನವು ಹಮ್ಮಿಕೊಂಡಿರುವ 4 ದಿನಗಳ ಜೈ ಸಂವಿಧಾನ ಜಾಗೃತಿ ಅಭಿಯಾನ ಭೀಮರಥ ಸೈಕಲ್ ರ್ಯಾಲಿಗೆ ಕೊಳ್ಳೇಗಾಲ ಕ್ಷೇತ್ರದ ಶಾಸಕ ಎಆರ್ ಕೃಷ್ಣಮೂರ್ತಿ ಚಾಲನೆಯನ್ನು ನೀಡಿದ್ದಾರೆ. ಕೋಲಾರದ ಅಂತಾರಾಷ್ಟ್ರೀಯ ಕ್ರೀಡಾಪಟು ವಿಶ್ವ ದಾಖಲೆ ಮಾಡಿರುವ ಸೈಕಲ್ ಪಟು ಬೀರಮಾರನಹಳ್ಳಿ ಶ್ರೀನಿವಾಸ ನೇತೃತ್ವದಲ್ಲಿರುವ ಕೋಲಾರ ಹನುಮಂತಪ್ಪ, ಅಸ್ಸಾಂ ಬಸು ಮತಾರಿ, ಬಂಗಾರಪೇಟೆ ಭಾಸ್ಕರ್ ಹಾಗೂ ಕೋಲಾರ ವಿನಯ ತಂಡವು ಇಂದು ಬೆಳಗ್ಗೆ 8 ಗಂಟೆಗೆ ಚಾಮರಾಜನಗರ ತಾಲೂಕಿನ ಆಲೂರಿನಲ್ಲಿರುವ ಮಾಜಿ ರಾಜ್ಯಪಾಲ ಬಿ ರಾಚಯ್ಯ ಅವರ ಸ್ಮಾರಕದಿಂದ ಸೈಕಲ್ ಜಾಥಾ ಆರಂಭಗೊಂಡು ಮೈಸೂರು, ಮಂಡ್ಯ, ರಾಮನಗರ ಮಾರ್ಗವಾಗಿ ಏಪ್ರಿಲ್ 14ರ ಅಂಬೇಡ್ಕರ್ ಜಯಂತಿ ದಿನದಂದು ಬೆಂಗಳೂರಿಗೆ ತಲುಪಲಿದೆ. ಬೆಂಗಳೂರಿನಲ್ಲಿ ಸಮಾಜ ಕಲ್ಯಾಣ ಸಚಿವ ಎಚ್.ಸಿ. ಮಹದೇವಪ್ಪ, ಮಾಜಿ ಸಚಿವೆ ಮೋಟಮ್ಮ, ದಸಂಸ ಅಂಬೇಡ್ಕರ್ ವಾದ ರಾಜ್ಯಾಧ್ಯಕ್ಷರಾದ ಮಾವಳ್ಳಿ ಶಂಕರ್, ಪ್ರಗತಿಪರ ಚಿಂತಕ ಕವಿಸುಬ್ಬ ಹೊಲಿಯಾರ್ ಅವರು ಬರಮಾಡಿಕೊಳ್ಳಲಿದ್ದಾರೆ. ಜಾಥಾಕ್ಕೆ ಚಾಲನೆ ನೀಡಿದ ಶಾಸಕ ಎಆರ್ ಕೃಷ್ಣಮೂರ್ತಿ ಮಾತನಾಡಿ, ಅವರು ನೀಡಿರುವ ಸಂವಿಧಾನ ಸಂಪೂರ್ಣ ಜಾರಿಗೊಂಡರೆ ಸಮಾಜದ ನಿರ್ಮಾಣ ಕನಸಾಗುತ್ತದೆ. ಅಂಬೇಡ್ಕರ್ ಜಯಂತಿ ಅಂಗವಾಗಿ ಕ್ರೀಡಾಪಟು ಶ್ರೀನಿವಾಸ್ ಅವರು ನಮ್ಮ ಸ್ವಗ್ರಾಮವಾದ ಆಲೂರಿನಲ್ಲಿರುವ ತಂದೆಯವರಾದ ಬಿ ರಾಚಯ್ಯ ಅವರು ಸ್ಮಾರಕದಿಂದ ಬೆಂಗಳೂರಿನವರೆಗೆ ಸೈಕಲ್ ಜಾಥಾ ಆಯೋಜನೆ ಮಾಡಿರುವುದು ಸಂತಸವಾಗಿದ್ದಾರೆ. ಅವರಿಗೆ ನಾನು ಆಭಾರಿಯಾಗಿದ್ದೇನೆ. ದಸಂಸ ಅಂಬೇಡ್ಕರ್ ವಾದ ಎಲ್ಲ ಪದಾಧಿಕಾರಿಗಳಿಗೂ ಅಭಿನಂದನೆಗಳನ್ನು ಸಲ್ಲಿಸಿದ್ದಾರೆ. ಕಾರ್ಯಕ್ರಮದಲ್ಲಿ ಹಿರಿಯ ದಲಿತ ಮುಖಂಡ ವೆಂಕಟರಮಣ ಸ್ವಾಮಿ ಪಾಪು ಮಾತನಾಡಿ, ಆಲೂರು ರಾಜ್ಯದಲ್ಲಿ ದೊಡ್ಡ ಹೆಸರು ಮಾಡಿದ್ದು ಬಿ ರಾಚಯ್ಯ ಅವರ ನಿಸ್ವಾರ್ಥ ಕಳಂಕರಹಿತ ರಾಜಕಾರಣದಿಂದಾಗಿ ಅವರ ಸೇವೆ ಅನನ್ಯವಾಗಿದೆ ಎಂದರು. ದಸಂಸ ರಾಜ್ಯ ಸಂಘಟನಾ ಸಂಚಾಲಕ ಕೆ ಸಿದ್ದರಾಜು ದೊಡ್ಡಿ ಬಿಂದುವಾಡಿ ಮಾತನಾಡಿ, ಅಂಬೇಡ್ಕರ್ ಅವರ ಜನ್ಮದಿನದ ಅಂಗವಾಗಿ ಆಲೂರಿನಿಂದ ಬೆಂಗಳೂರಿನವರೆಗೆ ಹಮ್ಮಿಕೊಂಡಿರುವ ಸೈಕಲ್ ಜಾಥಾ ಬಹಳ ಅರ್ಥಪೂರ್ಣವಾಗಿದೆ. ಈ ಕಾರ್ಯಕ್ರಮದ ಶ್ರೇಯಸ್ಸು ಎಆರ್ ಕೃಷ್ಣಮೂರ್ತಿ ಅವರಿಗೆ ಸಲ್ಲಿಸಬೇಕು ಎಂದರು. ಈ ಸಂದರ್ಭದಲ್ಲಿ ಅಂತಾರಾಷ್ಟ್ರೀಯ ಜಾನಪದ ಗಾಯಕ ಸಿಎಂ ನರಸಿಂಹಮೂರ್ತಿ, ಎಪಿಎಂಸಿ ನಿರ್ದೇಶಕ ಆಲೂರು ಪ್ರದೀಪ್, ಯಜಮಾನರಾದ ಆಲೂರು ಮಲ್ಲಣ್ಣ, ಜಿಲ್ಲಾ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷರಾದ ಆಯನಪುರ ಶಿವಕುಮಾರ್, ಮುಖಂಡರಾದ ಆರ್ ಮಹದೇವ್ ಕಂದಹಳ್ಳಿ, ನಂಜುಂಡಸ್ವಾಮಿ, ಯೋಗೇಶ್, ಚಾಮೂಲ ನಿರ್ದೇಶಕ ರೇವಣ್ಣ, ನಗರಸಭಾ ಮಾಜಿ ಸದಸ್ಯ ಆರ್ಪಿ ನಂಜುಂಡಸ್ವಾಮಿ ತೀರ್ಮಾನ ಕೈಗೊಂಡಂತ ಎಲ್ಲ ಮಹನೀಯರಿಗೆ ನಾನು ನಮ್ಮ ಗ್ರಾಮದ ಪರವಾಗಿ, ನಮ್ಮ ಕುಟುಂಬದ ಪರವಾಗಿ ಅವರಿಗೆ ಗೌರವಪೂರ್ವಕವಾದ ಕೃತಜ್ಞತೆಗಳನ್ನು ಸ್ವೀಕರಿಸ್ತೇನೆ. ಈ ರ್ಯಾಲಿಯನ್ನ ನಮ್ಮ ಪೂಜ್ಯ ಸ್ವಾಮೀಜಿಗಳಂತ ಜ್ಞಾನಪ್ರಕಾಶ ಸ್ವಾಮೀಜಿಗಳು ಬಂದು ಚಾಲನೆಯನ್ನ ಕೊಡಬೇಕಾಗಿತ್ತು. ನಾನು ನಿನ್ನೆ ಅವ್ರನ್ನ ದೂರವಾಣಿಯಲ್ಲಿ ಸಂಪರ್ಕ ಮಾಡಿದಾಗ ಅವರು ಪ್ರಿಯಾಂಕಾ ಖರ್ಗೆ ಮಾನ್ಯ ಸಚಿವರನ್ನ ಭೇಟಿ ಮಾಡಲಿಕ್ಕೆ ಗುಲ್ಬರ್ಗದಲ್ಲಿದ್ದೇನೆ, ನಾನು ಪ್ರಯತ್ನ ಪಟ್ಟು ರಾತ್ರಿ ಹೊರಟು ಬೆಳಗ್ಗೆ ತಲುಪುವಂತ ಕಾರ್ಯಕ್ರಮ ರೂಪಿಸಿಕೊಳ್ಳಿಕ್ಕೆ ನಾನು ಮಂತ್ರಿಗಳ ಭೇಟಿ ನಂತರ ತೀರ್ಮಾನ ಕೈಗೊಳ್ಳುತ್ತೇನೆ ಅಂತಕ್ಕಂಥ ಮಾತುಗಳನ್ನು ಹೇಳಿದ್ವಿ. ಕಾರಣದಿಂದ ಅವರು ಇವತ್ತು ಬರ್ಲಿಕ್ಕೆ ಆಗಲಿಲ್ಲ. ಆದ್ರೂ ಕೂಡ ಅವರ ಆಶೀರ್ವಾದದೊಂದಿಗೆ ಈ ಕಾರ್ಯಕ್ರಮವನ್ನ ಇವತ್ತು ನಮ್ಮ ಆಲೂರಿನ ಈ ಒಂದು ಸ್ಮಾರಕ ಭವನದ ಆವರಣದಲ್ಲಿ ಆಯೋಜನೆ ಮಾಡಿದ್ದೇವೆ. ವೇದಿಕೆ ಮುಖಾಂತರ ಹೃತ್ಪೂರ್ವಕವಾದಂತಹ ಅಭಿನಂದನೆಗಳನ್ನು ಸಲ್ಲಿಸಿ ಸಂವಿಧಾನ ಜಾಗೃತಿ ಅಭಿಯಾನ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 135ನೇ ಜಯಂತಿ ಅಂಗವಾಗಿ ನಮ್ಮ ಊರಿನ ನಮ್ಮ ನೆಚ್ಚಿನ ನಾಯಕರು, ಸಜ್ಜನ ರಾಜಕಾರಣಿಗಳು, ಅತ್ಯಂತ ಕ್ರಿಯಾಶೀಲ ಸ್ನೇಹಜೀವಿಗಳಾಗಿದ್ದಂಥ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಹೆಸರು ಮಾಡಿ ನಮ್ಮ ಸಜ್ಜನಿಕೆಗೆ ಹೆಸರುವಾಸಿಯಾಗಿದ್ದು ಇವತ್ತು ನಮ್ಮ ಜೊತೆಲಿ ಇಲ್ಲದಿದ್ರೂ ಸಹ ನಮಗೆ ಸದಾಕಾಲ ಸ್ಫೂರ್ತಿಯನ್ನು ಕೊಡ್ತಕ್ಕಂಥ ಸನ್ಮಾನ್ಯ ಬೀದರಾಜಯ್ಯ ಸಾಹೇಬರ ಸಂವಿಧಾನದಿಂದ ಇವತ್ತು ಜಾಥಾ ಓಡ್ತಾ ಇದೆ. ಇದೊಂದು ಭಾಳ ಅರ್ಥಪೂರ್ಣವಾದಂಥ ಜಾಥಾ. ಯಾಕಂದರೆ ಆಯ್ಕೆ ಮಾಡಿರ್ತಕ್ಕಂಥ ಸ್ಥಳ ಇದೊಂದು ಸ್ಫೂರ್ತಿ ಸ್ಥಳ ಅಂತಂದ್ರೆ ತಪ್ಪಾಗಲಾರದು. ಯಾಕಂದರೆ ರಾಜಯ್ಯ ಸಾಹೇಬರು ಕೊಟ್ಟಂಥ ಕೊಡುಗೆ ನಮ್ಮ ಚಾಮರಾಜನಗರ ಜಿಲ್ಲೆ ಇರ್ಬೋದು, ಇಡೀ ರಾಜ್ಯಕ್ಕೆ ಇರ್ಬೋದು, ಅವ್ರು ಕೊಟ್ಟಂಥ ಕೊಡುಗೆಯನ್ನು ಅವ್ರು ಯಾವತ್ತೂ ಪ್ರಚಾರ ಬಯಸ್ತಾರಲ್ಲ. ಶ್ರೀನಿವಾಸ್ ಭಾಳ ಒಳ್ಳೆಯ ಸ್ಥಳ ಆಯ್ಕೆ ಮಾಡಿದ್ರೆ ನಿಮ್ಗೆ ಅದರಿಂದ ಕೃತಜ್ಞತೆ ಸಲ್ಲಿಸ್ಬೇಕು. ನಾವೆಲ್ಲ ಅಂದ್ಕೊಂಡಿದ್ದು ಸನ್ಮಾನ್ಯ ರಾಜಯ್ಯ ಸಾಹೇಬರು ರಾಷ್ಟ್ರಪತಿಯವರನ್ನು ಹೋಗ್ತಾರೆ ಅಂತ ಹೇಳ್ಕೊಂಡಿದ್ದು. ಪಾಪ ಅವ್ರಿಗೆ ಆರೋಗ್ಯ ಕೈ ಕೊಟ್ಟ ಕಾರಣ ಅವರು ಆ ಮಟ್ಟಕ್ಕೆ ಬ್ಯೂರೋ ರಿಪೋರ್ಟ್ ಫಾರ್ ನಂಜುಂಡ ನಾಯ್ಕ, ಪ್ರಜಾಭವ ಟಿವಿ, ಚಾಮರಾಜನಗರ.